ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಮೆಟ್ರೋ, ನಮ್ಮ ಬ್ಯಾಂಕ್ಗಳು, ಕೇಂದ್ರ ಸರ್ಕಾರದ ಕಚೇರಿಗಳು ಹೀಗೆ ಎಲ್ಲೆಲ್ಲೂ ಕನ್ನಡವನ್ನ ಮೂಲೆಗುಂಪು ಮಾಡಿ ಹಿಂದಿಯನ್ನ ಮೆರೆಸುವ ಪ್ರಯತ್ನಗಳು ನಿರಂತರ ಜಾರಿಯಲ್ಲಿದೆ. ಇದರ ವಿರುದ್ಧ ಕರ್ನಾಟಕದಲ್ಲಿ ದಶಕಗಳಿಂದ ಹೋರಾಟ ನಡೆಯುತ್ತಲೇ ಬಂದಿದೆ. ನಮ್ಮ ಆಡಳಿತ ಭಾಷೆ, ಶಿಕ್ಷಣ, ಉದ್ಯೋಗ ಹೀಗೆ ಪ್ರತಿಯೊಂದರಲ್ಲೂ ಕನ್ನಡಕ್ಕೆ ಮೊದಲ ಆದ್ಯತೆ ಸಿಗಬೇಕು ಅಂತ ಕನ್ನಡಿಗರು ಹಕ್ಕೊತ್ತಾಯ ಮಂಡಿಸುತ್ತಾ ಬಂದಿದ್ದಾರೆ. ಇದಕ್ಕಾಗಿ ನಮ್ಮ ಕರುನಾಡು ಅನೇಕ ಚಳುವಳಿಗಳಿಗೂ ಸಾಕ್ಷಿಯಾಗಿದೆ. ನಮ್ಮ ಪಕ್ಕದ ತಮಿಳುನಾಡು ವರ್ಷಗಳಿಂದ ಕೇವಲ ಎರಡೇ ಭಾಷೆಗೆ ಒತ್ತು ನೀಡುತ್ತಿರುವಾಗ ನಮ್ಮ ಸರ್ಕಾರ ಮಾತ್ರ ತ್ರಿಭಾಷಾ ಸೂತ್ರಕ್ಕೆ ಗಂಟು ಬಿದ್ದಿದೆ. ಇದೀಗ ಇದರ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಮತ್ತು ಶಿಕ್ಷಣ ತಜ್ಞರು ಧ್ವನಿ ಎತ್ತಿದ್ದಾರೆ. ಕನ್ನಡ ಮತ್ತು ಇಂಗ್ಲಿಷ್ ಮಾತ್ರ ಸಾಕು ಅಂತ ದ್ವಿಭಾಷಾ ನೀತಿಗಾಗಿ ಹೋರಾಟಕ್ಕೆ ಇಳಿದಿದ್ದಾರೆ. ಕರ್ನಾಟಕದಲ್ಲಿ ಮೊಳಗಿರುವ ಈ ಕೂಗಿಗೆ ಈಗ ಮತ್ತಷ್ಟು ಬಲ ನೀಡುವಂತ ಒಂದು ದೊಡ್ಡ ಬೆಳವಣಿಗೆ ನಡೆದಿದೆ. ಅದೆಲ್ಲಿ ಗೊತ್ತಾ? ಸ್ವತಃ ಹಿಂದಿ ಚಿತ್ರರಂಗದ ತವರಾದ ಮುಂಬೈನಲ್ಲಿ. ಹೌದು, ನೀವು ಕೇಳಿಸಿಕೊಂಡಿದ್ದು ನಿಜ. ಭಾರತೀಯ ಸಿನಿಮಾದ ಹೃದಯ, ಬಾಲಿವುಡ್ನ ಕಾರುಬಾರು ಇರುವ ಮಾಯಾನಗರಿ ಮುಂಬೈನಲ್ಲಿ, ಅದೇ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಈಗ ಹಿಂದಿಯ ವಿರುದ್ಧವೇ ದೊಡ್ಡ ದನಿ ಎದ್ದಿದೆ. ಇದಕ್ಕೆ ಕಾರಣ ಮಹಾರಾಷ್ಟ್ರ ರಾಜಕೀಯದ ಬದ್ಧ ವೈರಿಗಳು, ಠಾಕ್ರೆ ಕುಟುಂಬದ ಕುಡಿಗಳಾದ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ. 20 ವರ್ಷಗಳ ಬಳಿಕ ಇವರಿಬ್ಬರೂ ಒಂದಾಗಿದ್ದಾರೆ. ಕಾರಣ ಒಂದೇ, ಮರಾಠಿ ಅಸ್ಮಿತೆ ಮತ್ತು ಹಿಂದಿ ಹೇರಿಕೆಯ ವಿರುದ್ಧದ ಹೋರಾಟ. ಬಿಜೆಪಿ ನೇತೃತ್ವದ ದೇವೇಂದ್ರ ಫಡ್ನವೀಸ್ ಸರ್ಕಾರ ಶಾಲೆಯಲ್ಲಿ 1ನೇ ತರಗತಿಯಿಂದಲೇ ಹಿಂದಿಯನ್ನ ಕಡ್ಡಾಯಗೊಳಿಸಿದ್ದು ಇವರಿಬ್ಬರನ್ನ ಕೆರಳಿಸಿದೆ. ಇದರ ವಿರುದ್ಧ ಈ ಇಬ್ಬರು ನಾಯಕರು ಕಳೆದ ಶನಿವಾರ ಒಂದೇ ವೇದಿಕೆಯಲ್ಲಿ ನಿಂತು ಗುಡುಗಿದ್ದಾರೆ. ನಮ್ಮ ಮಕ್ಕಳಿಗೆ ನಮ್ಮ ಮರಾಠಿ ಮುಖ್ಯ, ಹೊರಗಿನ ಭಾಷೆ ಹೇರಿಕೆ ಬೇಕಿಲ್ಲ ಅಂತ ಆರ್ಭಟಿಸಿದ್ದಾರೆ. ರಾಜ್ ಠಾಕ್ರೆ, ನಮಗೆ ಹಿಂದಿ ಭಾಷೆಯ ಮೇಲೆ ದ್ವೇಷ ಇಲ್ಲ, ಆದರೆ ನಮ್ಮ ನೆಲದಲ್ಲಿ ನಮ್ಮ ಮಕ್ಕಳ ಮೇಲೆ ಅದನ್ನ ಬಲವಂತವಾಗಿ ಹೇರೋದನ್ನ ಸಹಿಸಲ್ಲ. ಇದು ನಮ್ಮ ಮರಾಠಿ ಅಸ್ಮಿತೆಯ ಪ್ರಶ್ನೆ ಅಂತ ಕಿಡಿಕಿಡಿಯಾಗಿದ್ದಾರೆ. ಇನ್ನು ಉದ್ಧವ್ ಠಾಕ್ರೆ, ಕೇಂದ್ರದವರು ನಮ್ಮ ಮೇಲೆ ಎಲ್ಲವನ್ನ ಹೇರಲು ಪ್ರಯತ್ನಿಸುತ್ತಿದ್ದಾರೆ. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿಯನ್ನ ರಕ್ಷಿಸಿಕೊಳ್ಳಲು ನಾವು ಒಂದಾಗಬೇಕು ಅಂತ ನೇರ ಸಮರ ಸಾರಿದ್ದಾರೆ. ವಿಶೇಷ ಅಂದ್ರೆ ಮಹಾರಾಷ್ಟ್ರದ ಬಹುತೇಕರಿಗೆ ಬಾಲಿವುಡ್ ಆಡಳಿತದಿಂದಾಗಿ ಹಿಂದಿ ಚೆನ್ನಾಗಿ ಬರುತ್ತೆ. ಇದು ಒಂಥರ ನಮ್ಮ ಕರಾವಳಿಯ ತುಳುವರಿಗೆ ಕನ್ನಡ ಗೊತ್ತಿದ್ದ ಹಾಗೆ. ತುಳು ಮಾತನಾಡುವ ಹೆಚ್ಚು ಕಡಿಮೆ ಎಲ್ರಿಗೂ ಕನ್ನಡ ಬರುತ್ತಲ್ಲ ಹಾಗೆ. ಆದ್ರೂ ಹಿಂದಿ ಗೊತ್ತಿದ್ದವರೇ ಈಗ ಅದರ ಹೇರಿಕೆಯ ವಿರುದ್ಧ ಸಿಡಿದೆದ್ದಿದ್ದಾರೆ. ಯಾವ ಹಿಂದಿ ಚಿತ್ರರಂಗ ಇಡೀ ದೇಶದ ಮೇಲೆ ತನ್ನ ಪ್ರಭಾವ ಬೀರಿದೆಯೋ ಅಲ್ಲೇ ಇಂದು ಹಿಂದಿ ಹೇರಿಕೆ ಬೇಡ ಎಂಬ ದನಿ ಮೊಳಗ್ತಿದೆ. ಹಾಗಾದ್ರೆ ಬಾಲಿವುಡ್ನ ಅಂಗಳದಲ್ಲೇ ವಿರೋಧ ವ್ಯಕ್ತವಾಗ್ತಿರುವಾಗ ದಶಕಗಳಿಂದ ಇದೇ ಮಾತನ್ನ ಹೇಳುತ್ತಿರುವ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ಈ ಹಿಂದಿ ಹೇರಿಕೆ ಬೇಕಾ? ನಮ್ಮ ಭಾಷೆ, ನಮ್ಮ ಸಂಸ್ಕೃತಿಯನ್ನ ಬದಿಗೊತ್ತಿ ಇನ್ನೊಂದು ಭಾಷೆಯನ್ನ ನಮ್ಮ ಮೇಲೆ ಹೊರಿಸುವ ಅಗತ್ಯವಾದ್ರೂ ಏನು? ಈ ಬಗ್ಗೆ ನಿಮ್ಗೇನನ್ಸುತ್ತೆ ವೀಕ್ಷಕರೇ? ನಮ್ಮಲ್ಲೂ ದ್ವಿಭಾಷಾ ಸೂತ್ರ ಬೇಕಾ ಅಥವಾ ಹಿಂದಿಗೆ ಮನ್ನಣೆ ನೀಡಬೇಕಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಜೊತೆಗೆ ಸಿಗ್ತೀವಿ. ನಮಸ್ಕಾರ.